ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿಗೆ ಒಳಗಾಗಿರ್ತಾರೆ. ಎಲ್ಲ ರೀತಿ ಪರಿಹಾರ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆದರೂ ಕೂಡ ಇರುವಂಥ ಸಮಸ್ಯೆಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇದ್ದರೂ ಕೂಡ ನೀವು ಅತಿ ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಒಂದು ಮನಿ ಮ್ಯಾಗ್ನೆಟ್ ಬಗ್ಗೆ ತಿಳಿಸ್ತಿದ್ದೀರಾ. ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ನನ್ನ ನಕ್ಷತ್ರ ಯಾವಾಗ ಬರುತ್ತೋ ಅಂತ. ಧನಿಷ್ಠ ನಕ್ಷತ್ರದವ್ರ ಕುರಿತಾಗಿ ತಿಳಿಸೋದಾದರೆ ಅವರ ಒಂದು ಮನಿ ಮ್ಯಾಗ್ನೆಟ್ನ ರಹಸ್ಯ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಕ್ಷತ್ರದ ಮಾಲಕ್ಕೆ ಹೋಗ್ತಿರೋದ್ರಿಂದ ಬಹುಶಃ 2-3 ನಿಮಿಷದಲ್ಲೇ ನಾವು ಮುಗಿಸ್ತಾ ಇದ್ದೀವಿ ಕೂಡ. ಇದು ಅವರವರ ನಕ್ಷತ್ರವನ್ನು ಕರೆಕ್ಟಾಗಿ ತಿಳ್ಕೊಂಡು ಇವರು ಏನಾದರೂ ಇದನ್ನು ಅನುಸರಿಸ್ತಾರೆ ಅಂತಂದರೆ ಅದ್ಭುತವಾದ ಯಶಸ್ಸು. ಯಾರ ಹತ್ರನೂ ಇವರು ಸುಳಿಬೇಕಾಗಿಲ್ಲ, ಮತ್ತು ತೊಗೊಂಡೋಗಿ ಜಾತಕ ತೋರಿಸ್ಬೇಕಾಗಿಲ್ಲ. ಅಂತಹ ಆತ್ಮಸ್ಥೈರ್ಯವನ್ನು, ಆತ್ಮಬಲವನ್ನು ಪಡ್ಕೊಳ್ತಾರೆ. ಆ ವಸ್ತು ಅವ್ರ ಹತ್ರ ಇತ್ತು ಅಂತಂದರೆ ನಾನು ಕೊಟ್ಟ ರೀತಿಯಲ್ಲಿ ರೆಮಿಡಿ ಮಾಡ್ಕೊಳ್ತಾರೆ ಅಂತಂದರೆ. ಈಗ ಧನಿಷ್ಠ ನಕ್ಷತ್ರ, ಧನಿಷ್ಠ ನಕ್ಷತ್ರವನ್ನು ಆಳತಕ್ಕಂತಹ ಗ್ರಹ ಮಂಗಳ ಆಗಿರ್ತಾನೆ. ಆಮೇಲೆ ಈ ಧನಿಷ್ಠ ನಕ್ಷತ್ರಕ್ಕೆ ಆಳುವ ದೇವತೆ ಅಂತಂದರೆ ವಸು ಅಂತ ಕರೀತಾರೆ. ಆ ವಸು ಅಂತಕ್ಕಂತಹ ದೇವತೆಗೆ ಸಂಬಂಧಪಟ್ಟಾಗ ಇವರು ಸಂಪತ್ತು ಪಡೆಯುವಲ್ಲಿ ಪ್ರತಿಫಲವನ್ನು ಪಡ್ಕೊಳ್ಬೇಕಾದ್ರೆ ವಿಫಲರು ಆಗ್ತಾರೆ, ಮತ್ತು ಪ್ರತಿಫಲವನ್ನು ಕೂಡ ಪಡ್ಕೊಳ್ಳೋ ಸಾಧ್ಯವಿರುತ್ತೆ. ಮಧ್ಯಮದಲ್ಲಿರುತ್ತೆ. ಆದರೆ ಇವರಲ್ಲಿ ವಿಶೇಷವಾಗಿ ಯಾವಾಗಲೂ ಕೂಡ, ಯಾವ ಜೀವಂಚ ಕಾಲವೂ ಕೂಡ ಇವರ ಬಳಿ ಇರಲೇಬೇಕಾಗಿರ್ತಕ್ಕಂಥ 3 ಕೊಳಲಿರಬೇಕು ಇವರ ಹತ್ರ. 3 ಕೊಳಲಿರಬೇಕು ಈ ಧನಿಷ್ಠ ನಕ್ಷತ್ರದವರ ಹತ್ರ, ಅಥವಾ ಕನಿಷ್ಠ ಪಕ್ಷ ಧನಿಷ್ಠದವರ ಹತ್ರ ಒಂದಾದರೂ ಕೊಳಲಿರಬೇಕು. ಕೃಷ್ಣನ ಕೊಳಲು ಇರಲೇಬೇಕು. ಯಾವಾಗ ನೀವು ಅದರಲ್ಲಿ ಸಕ್ಕರೆ ತುಂಬಿಸುವಂಥದ್ದು. ಎಲ್ಲರೂ ಮಾರ್ನಿಂಗು ವಾಕಿಂಗ್ ಮಾಡ್ತಾರಲ್ಲ, ಇವರು ವಾಕ್ ಮಾಡಬೇಕು. ಆ ಕೊಳಲಿಗೆ ಹಾಕಿರೋ ಸಕ್ಕರೆಯನ್ನು ಈ 9 ಅದರಲ್ಲಿ ಹೋಲ್ ಬರುತ್ತಲ್ಲ, ಹೇಳು ಬರುತ್ತೆ, ಆ ರಂಧ್ರಗಳು ಹಾಕಿರ್ತೀರಿ ನೀವು ರಾತ್ರಿ, ಅದರಿಂದ ತೊಗೋಬೇಕು. ಆ ಕೈಗೆ ತೊಗೊಳ್ಳೋದು, ಮಾರ್ನಿಂಗ್ ಹೋಗ್ತಾ ಆ ಸಕ್ಕರೆಯನ್ನು ಇರುವೆಗಳಿಗೆ ಹಾಕ್ತಕ್ಕಂಥದ್ದು. ಆ ಇರುವೆಗಳಿಗೆ ಹಾಕೋ ಸಂದರ್ಭದಲ್ಲಿ ಇವರು ಯೋಚನೆ ಮಾಡಬೇಕು, ನನ್ನ ಹಣ ದುಪ್ಪಟ್ಟಾಗಬೇಕು, ನಾನು ಮಾಡೋ ಬಿಸ್ನೆಸ್ಸಲ್ಲಿ ನನ್ನ ಹಣ ನನಗೆ ಸೇರಬೇಕು. ನಾನೇನು ಕಷ್ಟಪಟ್ಟಿದ್ದೀನೋ, ನೃತ್ಯ, ವಾದ್ಯ, ಗೀತಾದಿ ಕಲೆಗಳೆಲ್ಲ ಇವರಿಗೆ ಕರಗತಾಗಿರುತ್ತೆ, ಅಂಥವೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅದರ ಜೊತೆಗೆ ನಾವು ಬಿಸ್ನೆಸ್ಸು ಅಥವಾ ಮತ್ತೊಂದು ನೀವು ಯಾವುದು ಬಿಸ್ನೆಸ್ ಆ್ಯಡ್ ಮಾಡ್ಕೊಂಡಿದ್ದೀರೋ, ಆಯ್ಕೆ ಮಾಡ್ಕೊಂಡಿದ್ದೀರೋ ಅಂತಹದ್ದನ್ನೇ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಬಹಳಷ್ಟು ಖುಷಿ ಪಡ್ತೀರಿ ನೀವು, ಬಹಳಷ್ಟು ಖುಷಿ. ಆಮೇಲೆ ಮತ್ತಿನ್ಯಾರಾದರೂ ಕೂಡ ನೀವು ಇದನ್ನು ಮಾಡಿಕೊಂಡಾಗ ನಿಮಗೆ ವಾವ್ ಸೂಪರ್ ಅಂತ ಅನಿಸಿದ ಮೇಲೆ ಇನ್ಯಾರಾದರೂ ಧನಿಷ್ಠ ಇದ್ದರೆ ಅವ್ರಿಗೆ ಹುಡುಕಿ ನೀವು ಹೇಳ್ತೀರಿ. ಅಂಥ ಗುಣ ಇವರಲ್ಲಿ ಸಂಪನ್ನವಾಗಿರುತ್ತೆ. ಆದ್ದರಿಂದ ಕೃಷ್ಣನ ಕೊಳಲು ನಿಮ್ಮ ಬಳಿ ಇರಬೇಕು. ಸಕ್ಕರೆ ತುಂಬಿಸಿರ್ತಕ್ಕ, ಅದಕ್ಕೆ ನಾನು 3 ಹೇಳ್ತಾ ಇದ್ದೀನಿ. ಒಂದರಲ್ಲಿ ಸಕ್ಕರೆ ತುಂಬಿಸ್ಬೇಕು, ಇನ್ನೊಂದರಲ್ಲಿ ಪಚ್ಚಕರ್ಪೂರ ಪೂರ್ಣವಾಗಿ ತುಂಬಿಸ್ಬಿಟ್ಟು ಎಲ್ಲಿ ಇವರು ಹಣ ಹೇಳ್ತಾರೋ ಅಲ್ಲಿರಬೇಕು. ಮತ್ತೊಂದರಲ್ಲಿ ಏಲಕ್ಕಿ ತುಂಬಿಸ್ಬೇಕು. ಏಲಕ್ಕಿ ತುಂಬಿಸ್ಬಿಟ್ಟು ಹಣದ ಹತ್ರ ಇರಬೇಕು. ಆ ಹಣದ ಹತ್ರ ಇರ್ತಕ್ಕಂಥದ್ದು 2, ಈ ಪಚ್ಚಕರ್ಪೂರ ಆ್ಯಂಡ್ ಏಲಕ್ಕಿ ತುಂಬಿಸಿರೋದು. ಮತ್ತೊಂದು ಕೊಳಲು ಪ್ರತಿನಿತ್ಯ ನೀವು ಆ ಸಕ್ಕರೆ ತೊಗೊಂಡು ಹೋಗ್ತಿರಬೇಕು. ಅದೊಂದು ತಟ್ಟೆಯಲ್ಲಿ ಇಟ್ಕೊಂಡಿರ್ಬೇಕು, ಹಂಗೆ ಚೆಲ್ತಾ ಇರುತ್ತೆ. ಮತ್ತೆ ಅದಕ್ಕೆ ಸಕ್ಕರೆ ತುಂಬಿಸಿರ್ತೀರಿ, ಹಾಕ್ಕೊಳ್ತೀರಿ. ಪ್ರತಿನಿತ್ಯ ನೀವು ವಾಕ್ ಮಾಡ್ತೀರಲ್ಲ, ಪ್ರಾತಃ ಕಾಲ ಅಂತ ಏನಿದೆಯೋ ಅದು ನಿಮ್ಮನ್ನು ಕೈ ಹಿಡಿಯುವಂಥದ್ದು. ಈ 3 ಕೊಳಲ ಜೊತೆಗೆ ಪ್ರಾತಃ ಕಾಲವನ್ನು ಯೂಸ್ ಮಾಡ್ಕೊಳ್ತೀರ ಅಂತಂದರೆ ಕಟ್ಟಿಟ್ಟ ಬುತ್ತಿ ನಿಮ್ಮನ್ನು ಹಣವೇ ಅಟ್ರಾಕ್ಟ್ ಮಾಡುತ್ತೆ. ಖಂಡಿತ ಗುರುಗಳೇ. ಧನಿಷ್ಠ ನಕ್ಷತ್ರದವ್ರ ಹತ್ರ ಕನಿಷ್ಠವಾಗಿ ಏನಿರಬೇಕು ಅಂತ ತಿಳಿಸಿದ್ರಿ. ಜೊತೆಗೆ 3 ವಿಚಾರಗಳನ್ನ ಅವ್ರಿಗೆ ತಿಳಿಸ್ಕೊಟ್ಬಿಟ್ಟಿದ್ದೀರಾ. ಮನಿ ಮ್ಯಾಗ್ನೆಟ್ ಜೊತೆಗೆ ಮನಿ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮದು ಧನಿಷ್ಠ ನಕ್ಷತ್ರ ಆಗಿತ್ತು ಅಂತಂದರೆ ಮನಿ ಮ್ಯಾಗ್ನೆಟ್ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.